ಈ ಗ್ಯಾಪಲ್ಲಿ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ, ಜನಾರ್ದನ್ ರೆಡ್ಡಿ ರಾಮುಲು ಕಚ್ಚಾಟಕ್ಕೆ ಸದ್ಯ ಬ್ರೇಕ್ ಹಾಕೋಕೆ ಹೈಕಮಾಂಡ್ ಮುಂದಾಗಿದೆ, ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಇದೆ. ಹೌದು, ಮಾಜಿ ಸಚಿವರಾದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಇಬ್ರು ನಾಯಕರು ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪ ಮಾಡಿದ್ರು. ಈ ಹಿಂದೆ ವೈಯಕ್ತಿಕ ಮಟ್ಟದ ಕಚ್ಚಾಟ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಾನಿ ಉಂಟು ಮಾಡಿತ್ತು. ಬಿಜೆಪಿ ಆಂತರಿಕ ಭಿನ್ನಾಭಿಪ್ರಾಯಗಳ ನಡುವೆ ಇವರಿಬ್ಬರ ಬಂಡಾಯ ಹೈಕಮಾಂಡ್ ನಾಯಕರಿಗೆ ತಲೆ ಕೆಡಿಸಿತ್ತು. ಈ ನಿಟ್ಟಿನಲ್ಲಿ ದೆಹಲಿ ನಾಯಕರು ಇಬ್ಬರಿಗೂ ಫೋನ್ ಕರೆ ಮಾಡಿ ಸುಮ್ನಿರಪ್ಪ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಸಂಡೂರು ಉಪಚುನಾವಣೆ ವಿಚಾರವಾಗಿ ಇಬ್ಬರು ನಾಯಕರು ರೆಡ್ಡಿ ಮತ್ತೆ ಶ್ರೀರಾಮುಲು ಅವರು ಬಹಿರಂಗವಾಗಿ ಆರೋಪ ಮತ್ತೆ ಪ್ರತ್ಯಾರೋಪವನ್ನು ಮಾಡಿದ್ರು. ಒಂದು ಕಾಲ ಆತ್ಮೀಯ ಸ್ನೇಹಿತರಾಗಿದ್ದರು ಇವರಿಬ್ಬರು. ಇದು ರಾಜ್ಯ ಬಿಜೆಪಿಗೆ ಮುಜುಗರ ಕೂಡ ಉಂಟು ಮಾಡಿತ್ತು. ಅಲ್ಲದೆ ಕಾಂಗ್ರೆಸ್ಗೂ ಇದೊಂದು ಆಹಾರವಾಗಿತ್ತು. ರಾಮುಲು ಅವರನ್ನ ಕಮಾನ್ ಅಂತ ಡಿ ಕೆ ಶಿವಕುಮಾರ್ ಕರೀತಾ ಇದ್ರು. ರಾಮುಲು ಬಿಜೆಪಿ ತೋರಿತಾರೆ, ಕಾಂಗ್ರೆಸ್ ಬರ್ತಾರೆ ಅನ್ನೋ ಪುಕಾರ್ ಕೂಡ ಬಿತ್ತು. ಅದಕ್ಕೆ ಪೂರಕವಾಗಿ ಜನಾರ್ದನ್ ರೆಡ್ಡಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಎಲ್ಲಾ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಕಮಾಂಡ್ ಮಟ್ಟದ ನಾಯಕರು ಮತ್ತು ಸಂಘದ ಪ್ರಮುಖರೊಬ್ಬರು ಇಬ್ಬರಿಗೆ ಸುಮ್ನಿರಪ್ಪ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ನಾಟ್ ವಾರ್ನಿಂಗ್, ಸುಮ್ನಿರಪ್ಪ ಅಂತ. ಇನ್ನು ಬಿಜೆಪಿ ಕಮಾಂಡ್ ಮಾತ್ರವಲ್ಲದೆ RSSನ ಪ್ರಮುಖರೊಬ್ಬರಿಂದ ರಾಮುಲು ಜನಾರ್ದನ್ ರೆಡ್ಡಿ ಇಬ್ಬರಿಗೂ ಕರೆ ಮಾಡಿ ಪಾಠ ಮಾಡಿದ್ದಾರಂತೆ. ಯಾಕೆ ಹಿಂಗೆ ಮಾಡ್ಕೋತೀರಿ ಅಂತ ಸಂಘ ಪರಿವಾರದ ಪ್ರಮುಖರೊಬ್ಬರು ಪ್ರತ್ಯೇಕ ಇಬ್ಬರನ್ನು ಭೇಟಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ನಿಮ್ಮ ವೈಯಕ್ತಿಕ ವಿಚಾರ ಪಕ್ಷದವರಿಗೆ ಎಳೆದು ತಂದಿದ್ದೇಕೆ? ನಿಮ್ದೇನೇ ಇದ್ರು ನೀವೇ ಬಗೆಹರಿಸ್ಕೊಳ್ಳಿ, ಪಕ್ಷಕ್ಕೆ ಸಂಬಂಧ ಕಟ್ಟಬೇಡಿ, ಪಕ್ಷದವರೆಗೂ ತರಬೇಡಿ ಇದನ್ನೆಲ್ಲ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಪಕ್ಷದಲ್ಲಿ ನಡೀತಿರುವ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಆಹಾರವಾಗಿದೆ. ನಿಮ್ಮಿಬ್ಬರ ಆಂತರಿಕ ಜಗಳ ಬಹಿರಂಗವಾಗಿ ನಡೆದಿರೋದು ಮತ್ತಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ. ಅಷ್ಟೇ ಅಲ್ಲದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧವೇ ಬಹಿರಂಗ ಹೇಳಿಕೆ ನೀಡಿದ್ದೀರಿ. ಈ ವರ್ತನೆಯನ್ನು ಸಂಘ ಅಂದರೆ ರಾಜ್ಯದ ಉಸ್ತುವಾರಿ ವಿರುದ್ಧ, ಬಿಜೆಪಿ ಉಸ್ತುವಾರಿ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಇದನ್ನು ಸಂಘ ಸಹಿಸಲ್ಲ ಅಂತದನ್ನ ಹೇಳಲಾಗಿದೆಯಂತೆ. ಪಕ್ಷ ಸಂಘಟನೆ ಮಾಡಿ ಆಗದಿದ್ರೆ ಸಂಡೂರು ಅಭ್ಯರ್ಥಿ ಸೋಲಿಗೆ ಕಾರಣ ಯಾರು? ನಿಮ್ಮ ಬೆಂಬಲಿಗರಿಂದಲೂ ಬಹಿರಂಗ ಹೇಳಿಕೆ ಕೊಡಿಸಬಾರದು, ಅದಕ್ಕೆ ನೀವೇ ಹೊಣೆಗಾರರು ಅಂತ ದೂರವಾಣಿ ಮೂಲಕ ಇಬ್ಬರಿಗೂ ಹೇಳಿದ್ದಾರಂತೆ. ಹಾಗಾಗಿ ಇಷ್ಟಕ್ಕೆ ಅವರಿಬ್ಬರು ಸುಮ್ಮನಾಗ್ತಾರಾ? ಸುಮ್ಮನಾಗಲ್ಲ. ಸೇರು ಸವಾ ಸೇರು. ರಾಮುಲು ಅವರು ಮಾತಾಡ್ತಾರೆ, ರೆಡ್ಡಿನೂ ಮಾತಾಡ್ತಾರೆ. ಬಟ್ ರಾಮುಲು ಅವ್ರಿಗೆ ಡಿಮ್ಯಾಂಡ್ ಇದೆ ಈಗ. ಯಾಕೆ ಅಂದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಸೈಡ್ ಲೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ರಾಮುಲು ಅವ್ರನ್ನ ಕರೆತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಒಂದು ಶಕ್ತಿ ಕಾಂಗ್ರೆಸ್ನಲ್ಲಿ. ರಾಮುಲು ಸತೀಶ್ ಜಾರಕಿಹೊಳಿ ಅವ್ರನ್ನ ಸೈಲೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ದೊಡ್ಡ ಅಸೆಟ್ಟು, ರಾಮುಲು ಬಿಜೆಪಿಗೆ ಅಸೆಟ್ಟು. ಸತೀಶ್ ಜಾರಕಿಹೊಳಿ ಸ್ಥಾನವನ್ನು ರಾಮುಲು ಅವರು ತುಂಬೋಕೆ ಸಾಧ್ಯ ಇಲ್ಲ. ಹಾಗೆ ರಾಮುಲು ಅವ್ರ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವ್ರು ಬಂದು ತುಂಬ್ತಾರ? ಸಾಧ್ಯ ಇಲ್ಲ. ಯಾಕೆಂದರೆ ರಾಮುಲು ಅವ್ರ ಸ್ಟೈಲೇ ಬೇರೆ, ಸತೀಶ್ ಜಾರಕಿಹೊಳಿ ಅವ್ರ ಸ್ಟೈಲೇ ಬೇರೆ. ಎಲ್ಲ ರೀತಿಯ ರಾಜಕಾರಣದ ಮಜಲುಗಳನ್ನ ನೋಡಿದಾಗ ಸತೀಶ್ ಜಾರಕಿಹೊಳಿ ಒಂದು ಕೈ ಮೇಲುಗೈ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ನಾಟ್ ಓನ್ಲಿ ST ಸಮುದಾಯದ ಲೀಡರ್ ಅಲ್ಲ, ST ಜೊತೆಗೆ ಎಲ್ಲ ಸಮುದಾಯದ ಲೀಡ್ರು ಅಂತಂದರೆ ತಪ್ಪಾಗಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ಲ ಕಡೆ ಚಿಕ್ಕಮಗಳೂರುವರೆಗೂ ಸತೀಶ್ ಜಾರಕಿಹೊಳಿ ಹಾವಳಿ ಬೇರೆ ಥರನೇ ಇದೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.